ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದರ ಒಂದು ಡೆಫಿನಿಷನ್ ನೋಡೋದಾದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಈಸ್ ದ ಯೂಸ್ ಆಫ್ ಸಿಂಗಲ್ ಪ್ರಿಸೈಸ್ ವರ್ಡ್ ಟು ರೀಪ್ಲೇಸ್ ಅ ಲೆಂದಿ ಫ್ರೇಸ್ ಆರ್ ಸೆಂಟೆನ್ಸ್ ವಿದೌಟ್ ಚೇಂಜಿಂಗ್ ದ ಒರಿಜಿನಲ್ ಮೀನಿಂಗ್. ಇಲ್ಲಿ ಕೆಲವೊಮ್ಮೆ ಆ ಲೆಂದಿ ಸೆಂಟೆನ್ಸ್ಗಳನ್ನು ಅಥವಾ ನಾವು ಲೆಂದಿ ಫ್ರೇಸ್ಗಳನ್ನು ಮತ್ತೆ ನಾವು ಮಾತನಾಡ್ತಕ್ಕಂಥ ಮಾತುಗಳಲ್ಲಿ ರಿಪೀಟ್ ಮಾಡಲಿಕ್ಕೆ ಆಗದ ಸಂದರ್ಭದಲ್ಲಿ ಅವುಗಳನ್ನು ಒಂದು ವರ್ಡಲ್ಲಿ ಅಥವಾ ಒಂದು ಶಬ್ದದಲ್ಲಿ ನಾವು ಅವುಗಳನ್ನು ಮೀನಿಂಗ್ ಚೇಂಜ್ ಮಾಡದೆ ಉಪಯೋಗಿಸೋದಾದರೆ ಅದಕ್ಕೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಇಟ್ ಈಸ್ ಅ ಗ್ರೇಟ್ ವೇ ಟು ಮೇಕ್ ಯುವರ್ ರೈಟಿಂಗ್ ಕ್ರಿಸ್ಪ್, ಸೇವ್ ಟೈಮ್ ಆ್ಯಂಡ್ ಇಂಪ್ರೂವ್ ಯುವರ್ ಓವರ್ ಆಲ್ ವೊಕ್ಯಾಬುಲರಿ. ಇದರ ಉಪಯೋಗ ಏನಪ್ಪ ಅಂತಂದರೆ ನಮ್ಮ ಒಂದು ರೈಟಿಂಗನ್ನು, ನಮ್ಮ ಬರವಣಿಗೆಯನ್ನು ಅಚ್ಚುಕಟ್ಟಾಗಿ ನಾವು ನಿಭಾಯಿಸಲು ಅಥವಾ ಆ ಸಮಯವನ್ನು ಉಳಿಸಲು. ಈಗ ಲೆಂದಿ ಸೆಂಟೆನ್ಸ್ ಬರೆಯೋ ಬದಲಿ ಒಂದು ವರ್ಡ್ ಬರೆದ್ವಿ ಅಂದರೆ ಅಲ್ಲಿ ನಾವು ಸಮಯವನ್ನು ಉಳಿಸ್ದಂಗೆ. ಆ್ಯಂಡ್ ಇಂಪ್ರೂವ್ ಯುವರ್ ಓವರ್ ಆಲ್ ವೊಕ್ಯಾಬುಲರಿ, ನಮ್ಮ ಶಬ್ದಕೋಶ ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಶಬ್ದಗಳ ಜ್ಞಾನವನ್ನು ನಾವು ಇಂಪ್ರೂವ್ ಮಾಡಲಿಕ್ಕೂ ಕೂಡ ಆ ಶಬ್ದಗಳು ಉಪಯೋಗ ಆಗ್ತವೆ. ಹಾಗಾಗಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇಲ್ಲಿ ಈ ಒಂದು ವಿಡಿಯೋದಲ್ಲಿ 50 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬಗ್ಗೆ ನಾವು ಇವತ್ತು ತಿಳ್ತಾ ಹೋಗೋಣ. ಮೊದಲನೇದು, ಅ ಪರ್ಸನ್ ಹೂ ಕ್ಯಾನಾಟ್ ರೀಡ್ ಆರ್ ರೈಟ್. ಯಾವ ವ್ಯಕ್ತಿಗೆ ಓದಲಿಕ್ಕೆ ಅಥವಾ ಬರೀಲಿಕ್ಕೆ ಬರೋದಿಲ್ಲ ಅವನಿಗೆ ನಾವು ಒನ್ ವರ್ಡಲ್ಲಿ ಏನಂತ ಕರಿತೀವಿ ಅಂದರೆ ಇಲ್ಲಿಟರೇಟ್ ಅಂತ ಕರಿತೀವಿ. ಹಾಗೆ ಎರಡನೆಯದು, ಅ ಪರ್ಸನ್ ಹೂ ರೈಟ್ಸ್ ಬುಕ್ಸ್. ಯಾವ ವ್ಯಕ್ತಿ ಪುಸ್ತಕಗಳನ್ನು ಬರಿತಾನ ಅವನಿಗೆ ಆಥರ್ ಅಂತ ಕರಿತೇವೆ. ಅ ಪರ್ಸನ್ ಹೂ ರೈಟ್ಸ್ ಬುಕ್ಸ್ ಅಂತೇಳಿ ನಾವು ವಾಕ್ಯದಲ್ಲಿ ಅದನ್ನು ಬಳಸೋ ಬದಲಿ ಆಥರ್ ಅಂತೇಳಿ ಒಂದು ಶಬ್ದವನ್ನು ಬಳಸಿದ್ವಿ ಅಂದರೆ ಈ ಸಂಪೂರ್ಣ ಶಬ್ದಗಳ ಅಥವಾ ಫ್ರೇಸ್ಗಳ ಅರ್ಥವನ್ನು ಆ ಒಂದೇ ಶಬ್ದ ಕೊಡ್ತದೆ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟು ನಾವು ಇಂಗ್ಲೀಷ್ ವೊಕ್ಯಾಬುಲರಿ ಆ ಒಂದು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ. ಸೊ ಮೂರನೇದು, ಅ ಪರ್ಸನ್ ಹೂ ಟೀಚರ್ಸ್ ಸ್ಟೂಡೆಂಟ್ಸ್ ಈಸ್ ಕಾಲ್ಡ್ ಟೀಚರ್. ಯಾವ ವ್ಯಕ್ತಿ ವಿದ್ಯಾರ್ಥಿಗಳಿಗೆ ಬೋಧನೆ ಅಥವಾ ಪಾಠವನ್ನು ಮಾಡ್ತಾನೆ ಅವನಿಗೆ ನಾವು ಟೀಚರ್ ಅಂತ ಕರಿತೀವಿ. ಅ ಪರ್ಸನ್ ಹೂ ಲವ್ಸ್ ಬುಕ್ಸ್. ಯಾವ ವ್ಯಕ್ತಿ ಆ ಪುಸ್ತಕಗಳನ್ನು ಪ್ರೀತಿ ಮಾಡ್ತಾನೆ ಅವನಿಗೆ ಬಿಬ್ಲಿಯೋಫೈಲ್ ಅಂತ ಕರಿತೀವಿ. ಐದನೇದು, ಅ ಪರ್ಸನ್ ಹೂ ಹೇಟ್ಸ್ ಮ್ಯಾನ್ ಕೈಂಡ್ ಈಸ್ ಕಾಲ್ಡ್ ಮಿಸ್ ಆ್ಯಂಥ್ರೋಪ್. ಯಾವ ವ್ಯಕ್ತಿ ಮನುಷ್ಯತ್ವವನ್ನು, ಮಾನವೀಯತೆಯನ್ನು ಹೇಟ್ ಮಾಡ್ತಾನೆ ಅವನಿಗೆ ಮಿಸ್ ಆ್ಯಂಥ್ರೋಪ್ ಅಂತ ಕರಿತೀವಿ. ಆರನೇದು, ಅ ಪರ್ಸನ್ ಹೂ ಲವ್ಸ್ ಮ್ಯಾನ್ ಕೈಂಡ್. ಯಾವ ವ್ಯಕ್ತಿ ಮನುಷ್ಯತ್ವವನ್ನು ಇಷ್ಟಪಡ್ತಾನೆ, ಮಾನವೀಯತೆಯನ್ನು ಇಷ್ಟಪಡ್ತಾನೆ ಅವನಿಗೆ ಫಿಲ್ಯಾಂಥ್ರಪಿಸ್ಟ್ ಅಂಥೇಳಿ ನಾವು ಕರಿತೀವಿ. ಹಾಗೆ ಏಳನೇದು, ಅ ಪರ್ಸನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜಸ್. ಒಬ್ಬ ವ್ಯಕ್ತಿ ಹಲವಾರು ಭಾಷೆಗಳನ್ನು ಮಾತನಾಡ್ತಾ ಇದ್ದಾನಂದ್ರೆ ಅವನಿಗೆ ಪಾಲಿಗ್ಲಾಟ್ ಅಂಥೇಳಿ ಕರಿತೀವಿ. ಹಾಗೆ ಎಂಟನೇದು, ಅ ಪರ್ಸನ್ ಹೂ ಸ್ಟಡೀಸ್ ಪ್ಲ್ಯಾಂಟ್ಸ್. ಸಸ್ಯಗಳ ಬಗ್ಗೆ, ಗಿಡಗಳ ಬಗ್ಗೆ ಯಾವ ವ್ಯಕ್ತಿ ಅಧ್ಯಯನ ಮಾಡ್ತಾನೆ ಅವನಿಗೆ ಬಾಟನಿಸ್ಟ್ ಅಂತ ಕರಿತೀವಿ. ಅ ಪರ್ಸನ್ ಹೂ ಸ್ಟಡೀಸ್ ಆ್ಯನಿಮಲ್ಸ್. ಯಾವ ವ್ಯಕ್ತಿ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡ್ತಾನೆ ಅವನಿಗೆ ಝುವಾಲಜಿಸ್ಟ್ ಅಂತೇಳಿ ಕರಿತೀವಿ. ಹತ್ತನೇದು, ಅ ಪರ್ಸನ್ ಹೂ ಸ್ಟಡೀಸ್ ಸ್ಟಾರ್ಸ್ ಈಸ್ ಅಸ್ಟ್ರೋನಾಮರ್. ಯಾವ ವ್ಯಕ್ತಿ ನಕ್ಷತ್ರಗಳ ಬಗ್ಗೆ ಅಂದರೆ ಖಗೋಳದ ಬಗ್ಗೆ ಅಧ್ಯಯನ ಮಾಡ್ತಾನೆ ಅವನಿಗೆ ಆಸ್ಟ್ರೋನಾಮರ್ ಅಂತ ಕರಿತೀವಿ. ಅ ಪರ್ಸನ್ ಹೂ ಸ್ಟಡೀಸ್ ಹ್ಯೂಮನ್ ಸೊಸೈಟಿ. ಯಾವ ವ್ಯಕ್ತಿ ಮಾನವ ಸಮಾಜವನ್ನು ಅಧ್ಯಯನ ಮಾಡ್ತಾನೆ ಅವನಿಗೆ ಸೋಷಿಯಾಲಜಿಸ್ಟ್ ಅಂತೇಳಿ ಕರಿತೀವಿ. ಮಾನವ ಸಮಾಜದ ಅಧ್ಯಯನ ಮಾಡ್ತಕ್ಕಂಥ ವ್ಯಕ್ತಿಗೆ. ಅ ಪರ್ಸನ್ ಹೂ ಸ್ಟಡೀಸ್ ದ ಅರ್ತ್. ಭೂ ಅಧ್ಯಯನ ಮಾಡ್ತಕ್ಕಂಥ ವ್ಯಕ್ತಿಗೆ ನಾವು ಜಿಯೋಲಾಜಿಸ್ಟ್ ಅಂತೇಳಿ ಕರಿತೀವಿ. ಅ ಪರ್ಸನ್ ಹೂ ಫ್ಲೈಸ್ ಆ್ಯನ್ ಏರ್ಕ್ರಾಫ್ಟ್. ಯಾವ ವ್ಯಕ್ತಿ ಏರ್ಕ್ರಾಫ್ಟನ್ನು ಹಾರಿಸ್ತಾನೆ ಅಂದರೆ ಏರ್ಕ್ರಾಫ್ಟನ್ನು ಚಾಲನೆ ಮಾಡ್ತಾನೆ ಅವನಿಗೆ ಪೈಲಟ್ ಅಂತೇಳಿ ಕರಿತೀವಿ. 14ನೇದು, ಅ ಪರ್ಸನ್ ಹೂ ಸೆಲ್ಸ್ ಮೆಡಿಸಿನ್ಸ್. ಔಷಧಿಗಳನ್ನು ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಗೆ ಫಾರ್ಮಾಸಿಸ್ಟ್ ಅಂತೇಳಿ ಕರಿತೀವಿ. 15, ಅ ಪರ್ಸನ್ ಹೂ ಟ್ರೀಟ್ಸ್ ಡಿಸೀಸಸ್. ನಮಗೆ ಗೊತ್ತಿರೋ ಹಾಗೆ ಭಾಳ ಫೇಮಸ್ ಇರ್ತಕ್ಕಂಥ ಶಬ್ದ ಡಾಕ್ಟರ್. ಯಾವ ವ್ಯಕ್ತಿ ರೋಗಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾನೆ ಅವನಿಗೆ ಡಾಕ್ಟರ್ ಅಂತ ಕರಿತೀವಿ. ಅ ಚೈಲ್ಡ್ ಹೂಸ್ ಪ್ಯಾರೆಂಟ್ಸ್ ಆರ್ ಡೆಡ್. ಯಾವ ಮಗುವಿನ ಆ ತಂದೆ ತಾಯಿ ಸತ್ತಿರ್ತಾರಲ್ಲ ಆ ಮಗುವಿಗೆ ಆರ್ಫನ್ ಅಂತೇಳಿ ಕರಿತೀವಿ. 17, ಅ ಪರ್ಸನ್ ಹೂ ಲೀವ್ಸ್ ಅಲೋನ್. ಯಾವ ವ್ಯಕ್ತಿ ಏಕಾಂಗಿಯಾಗಿ ಬದುಕ್ತಾ ಇರ್ತಾನೆ, ಯಾರ ಜೊತೆನೂ ಕೂಡ ಇಲ್ಲದೆ ಬದುಕ್ತಕ್ಕಂಥ ವ್ಯಕ್ತಿಗೆ ಹರ್ಮಿಟ್ ಅಂತೇಳಿ ಕರಿತೀವಿ. 18ನೇದು, ಅ ಪರ್ಸನ್ ಹೂ ಬಿಲೀವ್ಸ್ ಇನ್ ಅ ಗಾಡ್. ಯಾವ ವ್ಯಕ್ತಿ ದೇವರಲ್ಲಿ ತನ್ನ ನಂಬಿಕೆಯನ್ನು ಇಟ್ಕೊಂಡಿರ್ತಾನೆ ಅವನಿಗೆ ಥೀಸ್ಟ್ ಅಂತೇಳಿ ಕರಿತೀವಿ. ಅ ಪರ್ಸನ್ ಹೂ ಡಸ್ ನಾಟ್ ಬಿಲೀವ್ ಇನ್ ಅ ಗಾಡ್ ಈಸ್ ಕಾಲ್ಡ್ ಏಥಿಯಿಸ್ಟ್. ಯಾವ ವ್ಯಕ್ತಿ ದೇವರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರಂಗಿಲ್ಲ, ನಂಬಂಗಿಲ್ಲ ಅವನಿಗೆ ಏಥಿಯಿಸ್ಟ್ ಅಂತೇಳಿ ಕರಿತೀವಿ. ನೆಕ್ಸ್ಟು, ಅ ಪರ್ಸನ್ ಹೂ ಆಲ್ವೇಸ್ ಎಕ್ಸ್ಪೆಕ್ಟ್ಸ್ ಗುಡ್ ಥಿಂಗ್ಸ್ ಈಸ್ ಕಾಲ್ಡ್
ಆಪ್ಟಿಮಿಸ್ಟ್. ಯಾವ ವ್ಯಕ್ತಿ ಸದಾಕಾಲ ಒಳ್ಳೆಯದನ್ನು ನಿರೀಕ್ಷೆ ಮಾಡ್ತಾನೆ ಆ ವ್ಯಕ್ತಿಗೆ ಆಪ್ಟಿಮಿಸ್ಟ್ ಅಂತೇಳಿ ಕರಿತೀವಿ. ಹಾಗೆ ಅ ಪರ್ಸನ್ ಹೂ ಆಲ್ವೇಸ್ ಎಕ್ಸ್ಪೆಕ್ಟ್ಸ್ ಬ್ಯಾಡ್ ಥಿಂಗ್ಸ್. ಯಾವ ವ್ಯಕ್ತಿ ಯಾವಾಗಲೂ ಕೆಟ್ಟದ್ದನ್ನೇ ನಿರೀಕ್ಷೆಯಲ್ಲಿ ಕೆಟ್ಟದ್ದಾಗುತ್ತೆ ಅಂಥೇಳಿ ನಿರೀಕ್ಷೆ ಒಳಗಿರ್ತಾನೆ ಅವನಿಗೆ ಪೆಸ್ಸಿಮಿಸ್ಟ್ ಅಂತೇಳಿ ಕರಿತೀವಿ. ಹಾಗೆ 22ನೇದು ಅ ಪರ್ಸನ್ ಹೂ ನೋಸ್ ಎವ್ರಿಥಿಂಗ್ ಈಸ್ ಕಾಲ್ಡ್ ಆಮ್ನಿಷೆಂಟ್. ಯಾವ ವ್ಯಕ್ತಿಗೆ ಎಲ್ಲವೂ ತಿಳುವಳಿಕೆ ಇರ್ತೈತಿ, ಎಲ್ಲವೂ ಜ್ಞಾನ ಇರ್ತೈತಿ, ಅವನಿಗೆ ಆಮ್ನಿಷಿಯಂಟ್ ಅಂತ ಕರಿತೀವಿ. ಹಾಗೆ 23ನೇದು ಅ ಪರ್ಸನ್ ಹೂ ಈಸ್ ಆಲ್ ಪವರ್ಫುಲ್ ಈಸ್ ಕಾಲ್ಡ್ ಆಮ್ನಿಪೊಟೆಂಟ್. ಯಾವ ವ್ಯಕ್ತಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಒಳಗೊಂಡಿರ್ತಾನೆ ಅಂತಹ ವ್ಯಕ್ತಿಗೆ ನಾವು ಆಮ್ನಿಪೊಟೆಂಟ್ ಅಂತ ಕರಿತೀವಿ. ಅ ಪರ್ಸನ್ ಹೂ ಈಸ್ ಪ್ರೆಸೆಂಟ್ ಎವ್ರಿವೇರ್ ಈಸ್ ಕಾಲ್ಡ್ ಆಮ್ನಿ ಪ್ರೆಸೆಂಟ್. ಯಾವ ವ್ಯಕ್ತಿ ಎಲ್ಲ ಜಾಗಗಳಲ್ಲಿ ಕೂಡ ಅವನ ವ್ಯಾಪಿಸಿರ್ತಾನಲ್ಲ ಅಂತಹ ವ್ಯಕ್ತಿಗೆ ನಾವು ಆಮ್ನಿ ಪ್ರೆಸೆಂಟ್ ಅಂತ ಕರಿತೀವಿ. ಬಹುತೇಕ ಆಮ್ನಿ ಪ್ರೆಸೆಂಟ್, ಆಮ್ನಿಷಿಯಂಟ್ ಆ್ಯಂಡ್ ಆಮ್ನಿಪೊಟೆಂಟ್ ಈ 3 ಶಬ್ದಗಳು ನಾವು ದೇವರಿಗೆ ಬಳಸ್ತಕ್ಕಂತಹ ಶಬ್ದಗಳು. ಇಲ್ಲಿ ಮೊದಲನೇದು ಅ ಪರ್ಸನ್ ಹೂ ನೋಸ್ ಎವ್ರಿಥಿಂಗ್, ಆಮ್ನಿಷಿಯಂಟ್ ಅಂತೇಳಿ ಎಲ್ಲವನ್ನೂ ತಿಳಿದಿರ್ತಕ್ಕಂಥವ ಸರ್ವಜ್ಞಾನಿ ಅಂತೇಳಿ ಅನ್ನಿಸ್ಕೊಳ್ತಾನೆ. ಹಾಗೆ ಹೂ ಈಸ್ ಪವರ್ಫುಲ್, ಆಲ್ ಪವರ್ಫುಲ್, ಸರ್ವಶಕ್ತ ಅಂತೇಳಿ ಅನ್ಸ್ಕೊಳ್ತಾನೆ. ಹಾಗೆ ಅ ಪರ್ಸನ್ ಹೂ ಈಸ್ ಪ್ರೆಸೆಂಟ್ ಎವ್ರಿವರ್, ಸರ್ವವ್ಯಾಪಿ ಅಂತೇಳಿ ಇವೆಲ್ಲ ಗುಣಗಳಿರ್ತಕ್ಕಂಥದ್ದು ಹೆಚ್ಚು ಕಡಿಮೆ ದೇವರಲ್ಲಿ. ಹಾಗಾಗಿ ಈ 3 ಶಬ್ದಗಳು ದೇವರಿಗೆ ಸಂಬಂಧಪಟ್ಟಂಗೆ ನಾವು ಬಳಸಬಹುದು. ಹಾಗೆ 25ನೇದು ಅ ಕ್ಯೂರ್ ಫಾರ್ ಆಲ್ ಡಿಸೀಸಸ್. ಎಲ್ಲ ರೋಗಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಪನಾಶಿಯಾ ಅಂತೇಳಿ ಕರಿತೀವಿ. 24ನೇದು ಅ ಸ್ಪೀಚ್ ಮೇಡ್ ವಿದೌಟ್ ಪ್ರಿಪರೇಷನ್ ಈಸ್ ಕಾಲ್ಡ್ ಎಕ್ಸ್ಟಿಂಪೋರ್ ಅಂತೇಳಿ. ಯಾವುದೇ ರೀತಿಯ ಪ್ರಿಪ್ರೇಷನ್, ತಯಾರಿಕೆ ಇಲ್ಲದೆ ನಾವು ಭಾಷಣವನ್ನು ಮಾಡೋದಕ್ಕೆ ಎಕ್ಸ್ಟಿಂಪರ್ ಅಂತೇಳಿ ಕೂಡ. 27ನೇದು ಹ್ಯಾಂಡ್ ರಿಟನ್ ಡಾಕ್ಯುಮೆಂಟ್. ಬರವಣಿಗೆಯ ಒಂದು ಡಾಕ್ಯುಮೆಂಟಿಗೆ ನಾವು ಮನುಸ್ಕ್ರಿಪ್ಟ್ ಅಂತೇಳಿ ಕರಿತೀವಿ, ಮ್ಯಾನ್ಯುಸ್ಕ್ರಿಪ್ಟ್ ಅಂತೇಳಿ ಕೂಡ ಓದ್ತೀವಿ. ಹಾಗೆ 28ನೇದು ಅ ಪ್ಲೇಸ್ ವೇರ್ ಬುಕ್ಸ್ ಆರ್ ಕೆಪ್ಟ್ ಕಾಲ್ಡ್ ಲೈಬ್ರರಿ. ಪುಸ್ತಕಗಳನ್ನು ಸಂಗ್ರಹ ಮಾಡಿರ್ತಕ್ಕಂತಹ ಒಂದು ಜಾಗಕ್ಕೆ ನಾವು ಪುಸ್ತಕಾಲಯ ಅಥವಾ ಗ್ರಂಥಾಲಯ ಅಂತೇಳಿ ಕರಿತೀವಿ. ಅ ಪ್ಲೇಸ್ ವೇರ್ ಮೆಡಿಸಿನ್ಸ್ ಆರ್ ಸೋಲ್ಡ್. ಯಾವ ಜಾಗದಲ್ಲಿ ಔಷಧಿಗಳನ್ನು ನಾವು ಮಾರಾಟ ಮಾಡ್ತೀವಿ ಅದಕ್ಕೆ ನಾವು ಫಾರ್ಮಸಿ ಅಂತೇಳಿ ಕರಿತೀವಿ. ಅ ಪ್ಲೇಸ್ ವೇರ್ ಡೆಡ್ ಬಾಡೀಸ್ ಆರ್ ಬರೀಡ್ ಕಾಲ್ಡ್ ಸಿಮೆಟ್ರಿ. ಎಲ್ಲಿ ನಾವು ಸತ್ತ ಹೆಣಗಳನ್ನು ಹೂಳ್ತೀವಿ ಅಥವಾ ಸುಡ್ತೀವಿ ಆ ಜಾಗಕ್ಕೆ ಸಿಮೆಟ್ರಿ ಅಂಥೇಳಿ ಕರಿತೀವಿ. ಅ ಪ್ಲೇಸ್ ವೇರ್ ಆ್ಯನಿಮಲ್ಸ್ ಆರ್ ಕೆಪ್ಟ್. ಎಲ್ಲಿ ನಾವು ಪ್ರಾಣಿಗಳನ್ನು ಸಂಗ್ರಹ ಮಾಡಿರ್ತೇವೆ ಅದಕ್ಕೆ ಝೂ ಅಂತೇಳಿ ಕರಿತೀವಿ, ಪ್ರಾಣಿ ಸಂಗ್ರಹಾಲಯ ಅಂತೇಳಿ. 32ನೇದು ಅ ಪ್ಲೇಸ್ ವೇರ್ ಏರ್ಪ್ಲೇನ್ಸ್ ಲ್ಯಾಂಡ್ ಆ್ಯಂಡ್ ಟೇಕ್ ಆಫ್ ಈಸ್ ಕಾಲ್ಡ್ ಏರ್ಪೋರ್ಟ್. ಎಲ್ಲಿ ವಿಮಾನಗಳನ್ನು ನಾವು ಇಲ್ಲಿ ನೋಡ್ತೀವಪ್ಪ ಅಂದರೆ ಅದು ಏರ್ಪೋರ್ಟ್ ಆಗಿರ್ತದೆ. ಗವರ್ಮೆಂಟ್ ಬೈ ದ ಪೀಪಲ್ ಈಸ್ ಕಾಲ್ಡ್ ಡೆಮಾಕ್ರಸಿ. ಯಾವ ಸರ್ಕಾರ ಜನಗಳಿಂದ ನಡೀತಕ್ಕಂಥದ್ದು ಇರ್ತೈತಿ ಅದಕ್ಕೆ ಡೆಮಾಕ್ರಸಿ ಅಂತೇಳಿ ಕರಿತೀವಿ. ಇದು ಬಹಳ ಪ್ರಚಲಿತಿರ್ತಕ್ಕಂಥ ಒಂದು ಶಬ್ದ. ಪ್ರಜಾಪ್ರಭುತ್ವ ಅಂತೇಳಿ ಕೂಡ ನಾವು ಕನ್ನಡ ಭಾಷೆ ಒಳಗೆ ಕರಿತೀವಿ. ಹಾಗೆ ಮುಂದನೇದು 34ನೇದು ಗವರ್ಮೆಂಟ್ ಬೈ ಕಿಂಗ್ ಆರ್ ಅ ಕ್ವೀನ್. ರಾಜ ಮತ್ತು ರಾಣಿಯ ಅಧೀನದಲ್ಲಿ ಒಂದು ಸರ್ಕಾರ ನಡೀತೈತೆ ಅದಕ್ಕೆ ಮೊನಾರ್ಕಿ ಅಂತೇಳಿ ಕರಿತೀವಿ. 35ನೇದು ಅ ಗವರ್ಮೆಂಟ್ ಬೈ ಅ ಫ್ಯೂ ಪೀಪಲ್ ಈಸ್ ಕಾಲ್ಡ್ ಆಲಿಗ್ರಕಿ. ಹಲವು ಜನಗಳಿಂದ ಒಂದು ಸರ್ಕಾರ ನಡೆಯುತ್ತಿತ್ತಂದರೆ ಅದಕ್ಕೆ ನಾವು ಆಲಿಗ್ರಕಿ ಅಂತೇಳಿ ಕರಿತೀವಿ. ಹಾಗೆ 36ನೇದು ಅ ಗವರ್ಮೆಂಟ್ ಬೈ ದ ರಿಚ್. ಶ್ರೀಮಂತರಿಂದ ಒಂದು ಸರ್ಕಾರ ನಡೀತಿತ್ತಂದರೆ ಅದು ಪ್ಲುಟೋಕ್ರಸಿ. 37th ಗವರ್ಮೆಂಟ್ ಬೈ ದ ಮಿಲಿಟರಿ ಈಸ್ ಕಾಲ್ಡ್ ಮಿಲಿಟರಿ ರೂಲ್. ಯಾವ ಸರ್ಕಾರ ಮಿಲಿಟರಿ ಸಿಸ್ಟಮಿಂದ ನಡೀತೈತಿ ಅದಕ್ಕೆ ಮಿಲಿಟರಿ ರೂಲ್ ಗವರ್ಮೆಂಟ್ ಅಂತೇಳಿ ಕರಿತೀವಿ. ಹಾಗೆ ಇಲ್ಲಿ 38th ಫಿಯರ್ ಆಫ್ ಹೈಟ್ಸ್. ಎತ್ತರದಿಂದ ನಾವು ಕೆಳಗಡೆ ನೋಡಿದಾಗ ಆಗ್ತಕ್ಕಂಥ ಭಯಕ್ಕೆ ಅಕ್ರೋಫೋಬಿಯಾ ಅಂತ ಕರಿತೀವಿ. ಫಿಯರ್ ಆಫ್ ವಾಟರ್. ನೀರನ್ನು ಕಂಡಾಗ ಭಯ ಆಗೋದಕ್ಕೆ ಹೈಡ್ರೋಫೋಬಿಯಾ ಅಂತ ಕರಿತೀವಿ. ನೀರನ್ನು ಕಂಡ್ರೆ ಭಯ ಆಗೋದಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೀರನ್ನು ನೋಡಿದ್ವಿ ಅಂದರೆ ಸಮುದ್ರದಲ್ಲಿ, ಸಾಗರದಲ್ಲಿ, ಅಣೆಕಟ್ಟುಗಳಲ್ಲಿ ನೀರನ್ನು ನಾವು ನೋಡಿದ್ವಿ ಅಂದರೆ ಆಗ್ತಕ್ಕಂಥ ಒಂದು ಭಯಕ್ಕೆ ಹೈಡ್ರೋಫೋಬಿಯಾ ಅಂತ ಕರಿತೀವಿ. ಹಾಗೆ 40ನೇದು ಫಿಯರ್ ಆಫ್ ಕ್ಲೋಸ್ಡ್ ಪ್ಲೇಸಸ್ ಈಸ್ ಕಾಲ್ಡ್ ಕ್ಲಾಸ್ಟ್ರೋಫೋಬಿಯಾ. ಬಹಳ ಹತ್ತಿರದಲ್ಲಿ ನಾವು ಜಾಗಗಳನ್ನು ವೀಕ್ಷಣೆ ಮಾಡಕತ್ತೀವಿ ಅಂದರೆ ಅದರಿಂದ ಆಗ್ತಕ್ಕಂಥ ಭಯಕ್ಕೆ ಕ್ಲಾಸ್ಟ್ರೋಫೋಬಿಯಾ ಅಂತೇಳಿ ಕರಿತೀವಿ. ಫಿಯರ್ ಆಫ್ ಸ್ಪೈಡರ್ಸ್.
ಸ್ಪೈಡರ್ ನೋಡಿ ನಾವು ಭಯ ಪಡ್ತೇವೆ ಅಂದರೆ ಅದಕ್ಕೆ ಅರಕ್ನೋಫೋಬಿಯಾ ಅಂತೇಳಿ ಕರಿತೀವಿ. ನೆಕ್ಸ್ಟ್ 42ನೇದು ಫಿಯರ್ ಆಫ್ ಫೈರ್. ಬೆಂಕಿಯನ್ನು ನೋಡಿ ನಾವು ಭಯ ಏನಾದರೂ ಆದರೆ ಆ ಭಯಕ್ಕೆ ಇಂಗ್ಲೀಷ್ ಒಳಗೆ ಪೈರೋಫೋಬಿಯಾ ಅಂತ ಕರಿತೀವಿ. ಹಾಗೆ 43ನೇದು ಒನ್ ಹೂ ಈಟ್ಸ್ ಓನ್ಲಿ ವೆಜಿಟೇಬಲ್ಸ್. ಬರೀ ತರಕಾರಿಗಳನ್ನು ಸೇವಿಸ್ತಕ್ಕ ಒನ್ ಹೂ ಈಟ್ಸ್ ಓನ್ಲಿ ವೆಜಿಟೇಬಲ್ಸ್ ಕಾಲ್ಡ್ ವೆಜಿಟೇರಿಯನ್. ಹಾಗೆ 44ನೇದು ಒನ್ ಹೂ ಈಟ್ಸ್ ಎವ್ರಿಥಿಂಗ್ ಆಮ್ನಿವರ್. ಎಲ್ಲವನ್ನೂ ತಿಂತಕ್ಕಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು, ಅವರಿಗೆ ಆಮ್ನಿವರ್ ಅಂತೇಳಿ ಕರಿತೇವೆ. ಒನ್ ಹೂ ಈಟ್ಸ್ ಓನ್ಲಿ ಮೀಟ್, ಕೇವಲ ಬರೀ ಮಾಂಸಗಳನ್ನು ತಿಂತಕ್ಕಂಥ ವ್ಯಕ್ತಿಗೆ ಕಾರ್ನಿವೋರ್ ಅಂತೇಳಿ ಕರಿತೇವೆ. ಹಾಗೆ 46ನೇದು ಒನ್ ಹೂ ಈಟ್ಸ್ ಪ್ಲ್ಯಾಂಟ್ಸ್ ಕಾಲ್ಡ್ ಹರ್ಬಿವೋರ್. ಬರೀ ಸಸ್ಯಗಳನ್ನು ತಿಂದು ಬದುಕ್ತಕ್ಕಂಥ ಪ್ರಾಣಿಯಾಗಲಿ ಪಕ್ಷಿಗಳಾಗಲಿ ಅವುಗಳಿಗೆ ಹರ್ಬಿವೋರ್ ಅಂತೇಳಿ ಕರಿತೀವಿ. ಹಾಗೆ 47th ಪರ್ಸನ್ ಹೂ ಕೆನಾಟ್ ಹಿಯರ್. ಯಾವ ವ್ಯಕ್ತಿಗೆ ಒಂದು ಶಬ್ದದ ಕೇಳಿಸಂಗಿಲ್ಲ, ಶಬ್ದವನ್ನು ಆಲಿಸ್ಲಿಕ್ಕೆ ಆಗಂಗಿಲ್ಲ, ಅವನಿಗೆ ನಾವು ಡೆಫ್ ಅಂತೇಳಿ ಕರಿತೀವಿ. ಅ ಪರ್ಸನ್ ಹೂ ಕೆನಾಟ್ ಸ್ಪೀಕ್. ಯಾವ ವ್ಯಕ್ತಿಗೆ ಮಾತನಾಡಲಿಕ್ಕೆ ಬರೋದಿಲ್ಲ ಅವನಿಗೆ ಮ್ಯೂಟ್ ಅಂತ ಕರಿತೀವಿ. ಹಾಗೆ 49th ಅ ಪರ್ಸನ್ ಹೂ ಕೆನಾಟ್ ಸಿ ಈಸ್ ಬ್ಲೈಂಡ್. ಯಾವ ವ್ಯಕ್ತಿಗೆ ಕಣ್ಣು ಕಾಣಿಸೋದಿಲ್ಲ, ದೃಷ್ಟಿ ಕಾಣಿಸೋದಿಲ್ಲ, ಅವನಿಗೆ ಬ್ಲೈಂಡ್ ಅಂತ ಕರಿತೀವಿ. ಹಾಗೆ 50ನೇದು ಎ ಪರ್ಸನ್ ಹೂ ಟೆಲ್ಸ್ ಲೈಸ್ ಈಸ್ ಕಾಲ್ಡ್ ಅ ಲಯರ್. ಯಾವ ವ್ಯಕ್ತಿ ಸುಳ್ಳುಗಳನ್ನು ಹೇಳ್ತಾನೆ ಅವನಿಗೆ ಲಾಯರ್ ಅಂತೇಳಿ ಕರಿತೀವಿ. ಹಾಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ 50 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಹೋಪ್ ಇದು ನಿಮಗೆ ಹೆಚ್ಚಿನ ಉಪಯೋಗ ಆಗ್ತೈತೆ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇನ್ನೂ ನನ್ನ ಈ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.